ನೋಡ, ಇನ್ಮೇಲೆ ಆಚೆ ಊಟ ಅಂತ ಈ ಮನೆಗೆ ಬರೋ ಹಾಗಿಲ್ಲ, ಗೊತ್ತಾಯ್ತಾ? ನಾನು ಏನೇ ಬೇಕಿದ್ರು ಮನೇಲಿ ಮಾಡ್ಕೊಡ್ತೀನಿ, ಇಲ್ಲೇ ತಿನ್ಬೇಕು. ಸದ್ಯ ಒಳಗಡೆ ಹೋಗಿ ಓದ್ಕೋ, ನನಗೆ ಇಲ್ಲೆಲ್ಲ ಕ್ಲೀನ್ ಮಾಡ್ಬೇಕು. ಹೋಗು. ಕರೆಕ್ಟಾಗಿ ಹೇಳಿದೆ ಕಣೆ. ಈಗ ನನ್ನ ಮಗ ಬರೀ 2 ತಿಂಗಳಿಂದ ಪಿಜ್ಜಾ ಬರ್ಗರು ಅದು ಇದು ಹಾಳು ಮೂಳು ಎಲ್ಲ ತಿನ್ಕೊಂಡು ಆರಾಮಾಗಿದ್ದಾನೆ. ಏನ್ರಿ, ಇನ್ನೊಂದು 2 ತಿಂಗಳು ಆಚೆಯಿಂದ ಊಟ ತಿಂಡಿ ಅಂತ ನಮ್ಮ ಮನೆ ಒಳಗಡೆ ಬರೋ ಹಾಗಿಲ್ಲ ನೋಡಿ. ಅದು ಏನು ಬೇಕಿದ್ರು ನನಗೆ ಹೇಳಿ, ನಾನೇ ಮಾಡ್ಕೊಡ್ತೀನಿ. ಆಯ್ತು ಕಣೆ. ಅಡುಗೆಗೆ ಏನು ಮಾಡಲಿ? ನಿನ್ನ ಪ್ರೀತಿಯಿಂದ ವಿಷ ಕೊಟ್ಟರು ಅದನ್ನ ಅಮೃತ ಅಂತ ಖುಷಿಯಾಗಿ ಕುಡಿತೀನಿ ಕಣೆ. ಈ ಓವರ್ ಆ್ಯಕ್ಟಿಂಗೇ ಬೇಡ ಅನ್ನೋದು. ಅಡುಗೆಗೆ ಏನು ಮಾಡಲಿ ಹೇಳಿ? ಬೇಡ, ತಪ್ಪಾಯ್ತು ಕಣೆ, ಸಾರಿ ಕಣೆ, ಕ್ಷಮಿಸ್ಬಿಡೆ. ಇರ್ಲಿ ಬಿಡ್ರಿ, ಈಗಾಗಲೇ ಸುಮಾರು ಸಲ ಸಾರಿ ಕೇಳಿದ್ದೀರಾ, ಇನ್ನೂ ಎಷ್ಟು ಸಲ ಕೇಳ್ತೀರಾ? ಎಷ್ಟು ಸಲ ಕೇಳಿದ್ರು ಸಾಕಾಗಲ್ಲ ಕಣೆ. ನೀನಿಲ್ಲದೆ ಈ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇರಲಿಲ್ಲ ಕಣೆ. ಈಗ ನೀನು ಬಂದಿಯಲ್ಲ, ಈ ಮನೆಗೆ ಒಂಥರ ಕಳೆ ಬಂತು. ನೀವಂತ ಮನೆ ಹಾಳು ಕೆಲಸ ಮಾಡದೇ ಇದ್ದಿದ್ರೆ ನಾನು ಯಾಕ್ರಿ ಮನೆ ಬಿಟ್ಟು ಹೋಗ್ತಿದ್ದೆ? ಇನ್ಮೇಲೆ ಹಂಗೆಲ್ಲ ಮಾಡಲ್ಲ ಕಣೆ. ನಿನ್ನ ರಾಣಿ ಥರ ನೋಡ್ಕೋತೀನಿ. ಅಯ್ಯೋ, ರಾಣಿ ಥರ ನೋಡ್ಕೊಳ್ದಿದ್ರು ಪರವಾಗಿಲ್ಲ, ಹೆಂಡತಿ ಥರ ನೋಡ್ಕೊಳ್ಳಿ ಸಾಕು. ಕೋಪದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತೀಯ ನೀನು. ನೀನು ಹೀಗೆ ನನ್ನ ಪಕ್ಕದಲ್ಲಿದ್ದರೆ ಸದಾ ನನಗೆ ಧೈರ್ಯ ಕಣೆ. ನೀವೇನ್ ಮಾತಾಡ್ತಿದ್ದೀರಾ ಅಥವಾ ರೊಮ್ಯಾನ್ಸ್ ಮಾಡ್ತಿದ್ದೀರಾ? ರೀ, ನಾನದು ಮಜ್ಜಿಗೆ ಹುಳಿ ಮಾಡ್ತೀನಿ. ಮಜ್ಜಿಗೆ ಹುಳಿ ತೋಳ ಸೀದಾ. ಯಾಕೆ ಅಲ್ಲಿ ಬಂದೆ? ಓದ್ಕೊ ಅಂತ ಹೇಳಿದೆ ತಾನೆ. ಹೋಗು ಓದ್ಕೋ. ಆಯ್ತು ಬಿಡಪ್ಪ, ನಂಗೂ ಎಲ್ಲ ಗೊತ್ತಾಗುತ್ತೆ. ನೋಡಿದ್ಯಾ ಏನು ಚೆನ್ಸಿ ಅಂತೆ, ಆಗಲೇ ಬೆನ್ಸೋರ್ಸೋಕೆ ರೆಡಿ ಆಗ್ಬಿಡುತ್ತೆ. ವೀಣಾ, ನಾನು ಬಂದೇ ಇದೆ, ಒಟ್ಟಿಗೆ ಹೆಚ್ಚೋಣ. ವಿಶ್ವ, ಕಾರ್ಡ್ ಕೊಡ್ತಿದ್ಯಲ್ವಾ, ಒಂದು ಲಿಸ್ಟ್ ಮಾಡ್ಕೋ, ಯಾರನ್ನೂ ಮರಿಬೇಡಪ್ಪ. ಸರಿಯಪ್ಪ, ಹಾಗೆ ಮಾಡ್ತೀನಿ. ಇವತ್ತು ಆಲ್ಮೋಸ್ಟ್ ಎಲ್ಲರದ್ದು ಮುಗಿಸ್ ಬಂದಿದ್ದೀನಿ. ಒಂದಿಬ್ಬರು ಬ್ಯಾಲೆನ್ಸ್ ಇರ್ಬೋದು. ಮಾರ್ಕೆಟ್ ಕಡೆಗೆ ಹೋಗ್ತೀನಲ್ಲ, ಕೊಟ್ಟು ಬಂದ್ಬಿಡ್ತೀನಿ. ಈ ಓಡಾಟದಲ್ಲಿ ನಿನ್ನ ಆರೋಗ್ಯದ ಕಡೆನೂ ಗಮನ ಇರಲಪ್ಪ. ಊಟ ತಿಂಡಿ ಎಲ್ಲ ಸರಿಯಾಗಿ ಟೈಮಿಗೆ ಮಾಡು, ಮರಿಬೇಡ. ನಿಮ್ಮಮ್ಮ ಇದ್ದಿದ್ರೆ ಇದನ್ನೆಲ್ಲ ಗಮನಿಸ್ತಾ ಇತ್ತು. ಬಾಬಾ, ವಿಶ್ವನ ನೋಡ್ಕೊಳ್ಳೋ ಜವಾಬ್ದಾರಿ ಅತ್ತೆ ನನಗೆ, ಚಂದನ ಅವ್ರಿಗೆ ಕೊಟ್ಟಿದ್ದಾರೆ. ನೀವೇನು ಚಿಂತೆ ಮಾಡಬೇಡಿ, ನಾವು ನೋಡ್ಕೋತೀವಿ. ಒಳ್ಳೇದಮ್ಮ. ವಿಶ್ವ, ನಾನು ಜಯಂತ್ ಅವರಿಗೆ ಫೋನ್ ಮಾಡಿ ಬರಕ್ಕೆ ಹೇಳಿದ್ದೀನಿ. ನೀನೇನೋ ಅವ್ರ ಮನೆಗೆ ಹೋಗೋದು ಬೇಡ, ಕಾರ್ಡು ಕಳಿಸಿದ್ದೀನಿ, ತಲುಪಿದೆ ಅಂತ ಅವ್ರು ಹೇಳಿದ್ದಾರೆ. ಪಾಪ ಜಯಂತ್ ಅವರು ಸಾವಿನ ದಿನನೂ ಬಂದಿದ್ರು. ಲಲಿತಂಗೂ ಜಯಂತ್ ಕಂಡ್ರೆ ತುಂಬ ಪ್ರೀತಿ. ಅಷ್ಟು ದೊಡ್ಡ ಶ್ರೀಮಂತ, ಸ್ವಲ್ಪನೂ ಅಹಂಕಾರ ಇಲ್ಲ. ಅದೇನು ವಿನಯ. ದೊಡ್ಡವರು ಚಿಕ್ಕವರು ಅಂದರೆ ಅದೆಷ್ಟು ಗೌರವ, ಸಂಸ್ಕಾರ ಅಂತ. ಅಂಥ ಮಕ್ಕಳು ಮನೇಲಿರಬೇಕು. ಇವ್ರಿಗೆ ಅವ್ರು ಏನು ಅಂತಾನೆ ಸರಿಯಾಗಿ ಗೊತ್ತಿಲ್ಲ. ಅವ್ರ ಮುಖವಾಡನೆ ನಿಜ ಅನ್ಕೊಂಡಿದ್ದಾರೆ, ಅದಕ್ಕೆ ಅವ್ರ ಬಗ್ಗೆ ಒಳ್ಳೇದೇ ಮಾತಾಡ್ತಿದ್ದಾರೆ. ಶಾಂತಮ್ಮ, ಬಂದೆ. ರಾತ್ರಿ ಮತ್ತೆ ನಿದ್ದೆ ಮಾಡಲಿಲ್ವಾ? ಇಲ್ಲ ಶಾಂತಮ್ಮ, ಎಷ್ಟು ಪ್ರಯತ್ನ ಮಾಡಿದ್ರೂ ನಿದ್ದೆ ಬರಲಿಲ್ಲ. ನಾನು ನಿನಗೆ ಎಷ್ಟು ಸಾರಿ ಹೇಳ್ತಿದ್ದೀನಿ, ತುಂಬ ಯೋಚನೆ ಮಾಡಬೇಡ ಅಂತ. ನನ್ನ ಮಾತು ನೀನು ಕೇಳೋದೇ ಇಲ್ಲ. ನಿನಗೇನು ಅನಿಸುತ್ತೋ ಹಾಗೆ ನಡ್ಕೋತೀಯ. ಇಲ್ಲ ಶಾಂತಮ್ಮ, ನಾನು ಯಾವ ಚಿಂತೆನೂ ಮಾಡಿಲ್ಲ. ಸುಳ್ಳು ಹೇಳಬೇಡಪ್ಪ ನೀನು. ಇದುವರೆಗೂ ನನ್ನ ಹೆಂಡತಿ ನನಗೆ ಸಿಗಲಿಲ್ಲ ಅಂತ ನೀನು ಚಿಂತೆ ಮಾಡ್ತಾ ಇದ್ದೆ. ಈಗ ನೀನು ಏನು ಚಿಂತೆ ಮಾಡ್ತಿದೀಯಾ ಅಂತ ನಾನು ಹೇಳಲಾ? ಲಲಿತಮ್ಮ ಅವರು ಬದುಕಿದ್ರೆ ವಿಶ್ವ ಜಾನ್ವಿನ ಕರ್ಕೊಂಡು ಹೋಗಿರೋ ವಿಷಯ ಅವ್ರ ಹತ್ರ ಹೇಳಿ, ಅವರಿಂದ ವಿಶ್ವನ್ಗೆ ಬುದ್ಧಿ ಹೇಳಿಸಿ ಜಾನು ನಮ್ಮ ಅತ್ತೆ ಕರ್ಕೊಂಡು ಬರ್ಬೋದಾಗಿತ್ತಲ್ಲ ಅಂತ
ಯೋಚನೆ ಮಾಡ್ತಿದ್ಯಾ ತಾನೆ? ಹೌದು ಶಾಂತಮ್ಮ, ಅದೇ ಯೋಚನೆ ಮಾಡ್ತಾ ಇದ್ದೀನಿ. ನೋಡು, ಇಲ್ಲದ್ದೆಲ್ಲ ಯೋಚನೆ ಮಾಡಿ ನಿನ್ನ ಆರೋಗ್ಯನ ಕೆಡಿಸ್ಕೋಬೇಡ. ಒಂದು ದಾರಿ ಮುಚ್ಚಿದ್ರೆ ಏನಂತೆ, ಆ ದೇವರು ಮತ್ತೊಂದು ದಾರಿ ತೋರಿಸ್ತಾನೆ. ನಿಮ್ಗೆ ತುಂಬ ಬೇಜಾರಾಗಿದೆ, ಒಂದು ಕಪ್ ಕಾಫಿ ಮಾಡ್ಕೊಂಡು ಬರ್ತೀನಿ, ಸಮಾಧಾನ ಆಗುತ್ತೆ. ಇರು. ಶಾಂತಮ್ಮ, ಬಂದೆ. ಅಂದರೆ ಇವರಿವಾಗ ಪ್ರೇತಾತ್ಮವಾಗಿ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಶಾಂತಮ್ಮ. ಅಯ್ಯೋ ಹೋಗ್ಲಿ ಬಿಡಪ್ಪ, ನೀನ್ ಯಾಕೆ ಇಷ್ಟು ಗಾಬರಿ ಆಗ್ತಿದ್ಯಾ? ನೋಡ್ದವನು ಅದ್ಯಾರು ಕುಡ್ದಿದ್ದ ಅಂತೆ. ಕುಡಿದ ಜ್ಞಾನದಲ್ಲಿ ಅದೇನು ನೋಡಿದಾನೋ ಅದೇನು ಹೇಳಿದಾನೋ ಅವರೇ ಅವನ ಮಾತು ನಂಬಿಲ್ಲ. ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯಾ? ತಗೋ ಕಾಫಿ ಕುಡಿ ಮೊದಲು. ಸರಿ ಶಾಂತಮ್ಮ. ಈಗೆಲ್ಲ ಮುಗಿದೋಗಿದೆ, ಆದರೂ ನಾನು ಯಾಕೆ ಇದರ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ? ಬೇಡ ಬೇಡ ಅಂತ ಅಂದ್ಕೊಂಡ್ರು ಪದೇ ಪದೇ ಕಾಡ್ತಾ ಇದೆ. ನಾನೇನು ಬೇಕಂತ ಮಾಡಿದ್ದಲ್ವಲ್ಲ, ಆಕಸ್ಮಿಕವಾಗಿ ಆಗೋಗಿದ್ದಾನೆ.